ಇನ್ನು ಚಿಕ್ಕಮಗಳೂರಿನಲ್ಲಿ ಗುಡ್ಡ ಕುಸಿತದ ಆತಂಕ ಏನಿದು ಅಂತ ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ಮಳೆಯ ಅಬ್ಬರ ಮುಂದುವರೆದಿದೆ. ಅದರಲ್ಲೂ ಚಿಕ್ಕಮಗಳೂರು ಭಾಗದಲ್ಲಂತೂ ಶೃಂಗೇರಿಯ ನೆಮ್ಮಾರ್ ಬಳಿ ಮತ್ತೆ ಗುಡ್ಡ ಕುಸಿತವಾಗಿದೆ. ಇದು ದೊಡ್ಡ ಆತಂಕ ಇದೆ. 6 ತಿಂಗಳ ನಿರಂತರ ಮಳೆಯಿಂದಾಗಿ ಮತ್ತೆ ಗುಡ್ಡ ಕುಸಿತಾ ಇದೆ. ಶೃಂಗೇರಿ ಕಾರ್ಕಳ ರೋಡ್ ಬಂದ್ ಮಾಡಿದೆ ಜಿಲ್ಲಾಡಳಿತ. ಶೃಂಗೇರಿ ಟು ಕಾರ್ಕಳ ಹೋಗಂಗಿಲ್ಲ ಅಂತ. ಮತ್ತೆ ಗುಡ್ಡ ಕುಸಿಯುವ ಸ್ಥಳದಲ್ಲೇ ಬಿಡಿಬಿಟ್ಟಿದೆ JCB. ಇಮಿಡಿಯೇಟಾಗಿ ಹಂಗಾದರೆ ಅದನ್ನು ತೆಗಿಬೇಕಾಗತ್ತೆ ಅಂತ. ಸೊ ಗುಡ್ಡ ಕುಸಿತ ಹಲವಾರು ಪ್ರದೇಶದಲ್ಲಿ, ನಿಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ, ಉಡುಪಿನಲ್ಲಿ ಸಮಸ್ಯೆ ಇದೆ, ಚಿಕ್ಕಮಗಳೂರಲ್ಲಿ ಸಮಸ್ಯೆ ಇದೆ. ನೋಡಿ ಅಲ್ಲಿ ಆ ಸ್ಲರಿ ಅಂತ ಕರೀತಾರಲ್ಲ, ಅದು ರೋಡ್ಗೆ ಬಂದ್ಬಿಡುತ್ತೆ ಕಂಪ್ಲೀಟ್ ಆಗಿ. ಆಮೇಲೆ ಚಿಕ್ಕಮಗಳೂರೆಲ್ಲ ವಿಪರೀತ ವ್ಯಾಪಕ ಮಳೆ ಆಗ್ತಕ್ಕಂಥ ಪ್ರದೇಶ. ಇಲ್ಲ ಅವರಿದ್ರೆ ಸರಿ, ಮಳೆಗಾಲದಲ್ಲಿ ಇದನ್ನು ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ ಜನಗಳಿಗೆ. ಲೈವ್ ವಿಡಿಯೋ ಮಾಡಿ ಹಾಕ್ತಿದ್ರೆ ಆಯ್ತಾ? ನಿಮ್ಮ ಲೈವ್ ವಿಡಿಯೋ ಲೋಕಲ್ ನ್ಯೂಸ್ ಪೇಪರ್ಗೆ ಹೋಗಬೇಕು ಮೇನಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ್ರೆ, ಈಗ ಗುಡ್ಡ ಕುಸಿತದಿಂದ ಮೇಲಿಂದ ಮೇಲೆ ಆಗ್ತಾ ಇರೋದ್ರಿಂದ ಯಾವ ರೀತಿ ತೊಂದರೆ ಆಗ್ತಿದೆ ಆ ಭಾಗದ ಜನರಿಗೆ ಅಂತ? ಅರವಿಂದ್ ಅಂತಾನೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಘಟ್ಟ ಪ್ರದೇಶ, ಅದರಲ್ಲೂ ಶೃಂಗೇರಿಯ ಕೆರೆಕಟ್ಟೆ ಭಾಗದಲ್ಲಿ ಮತ್ತೆ ಕಳಸಾ ಕುದುರೆಮುಖ ವ್ಯಾಪ್ತಿಯಲ್ಲಿ ಯಥೇಚ್ಛವಾಗಿ ಮಳೆ ಸುರಿತಿರುವಂತದ್ದು. ಅಂದ್ರೆ ಕಳೆದ 6 ತಿಂಗಳಿಂದಲೂ ಕೂಡ ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಇತಿಹಾಸದಲ್ಲಿ ಯಾವಾಗಲೂ ಕೂಡ ಬೇಸಿಗೆಗಾಲದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 56% ಅಷ್ಟು ಮಳೆ ಹೆಚ್ಚಾಗಿರಲಿಲ್ಲ. ಆದ್ರೆ ಈ ಬಾರಿ ಜನವರಿಂದನೂ ಕೂಡ ನಿರಂತರವಾಗಿ ಮಳೆ ಸುರಿತಿರೋದ್ರಿಂದ ಭೂಮಿಯ ತೇವಾಂಶ ಕೂಡ ಹೆಚ್ಚಿರುವಂತದ್ದು. ಈಗಾಗಲೇ ನಿನ್ನೆ ಅಂದ್ರೆ ಕಳೆದ 8-10 ದಿನಗಳಿಂದ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದ್ದಂತ ನಗರ ಪ್ರದೇಶಗಳಲ್ಲಿ ನಿನ್ನೆಯಿಂದ ಅಲ್ಲೂ ಕೂಡ ಮಳೆ ಯಥೇಚ್ಛವಾಗಿರೋದ್ರಿಂದ ಈಗಾಗಲೇ ನಾನಾ ಕಡೆನೂ ಕೂಡ ಗುಡ್ಡ ಕುಸಿತಾ ಇರುವಂತದ್ದು. ಅದೇ ಕಳೆದ 15-20 ದಿನಗಳ ಹಿಂದೆ ಏನ್ ಶೃಂಗೇರಿಯಿಂದ ಕಾರ್ಕಳಕ್ಕೆ ಸಂಪರ್ಕ ಕಲ್ಪಿಸುವಂತ ನೆಮ್ಮಾರು ಬಳಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದಂತದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಕೂಡ ಈಗ ಭಾರಿ ವಾಹನಗಳು ಅಂತಂದ್ರೆ 8, 10, 12 ಟನ್ಗಳ ತೂಕದ ಲಾರಿಗಳು ಆ ಮಾರ್ಗದಲ್ಲಿ ಓಡಾಡಕ್ಕೆ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಆದ್ರೆ ಕಾರು ಮತ್ತೆ ಬೈಕ್ ಹೀಗೆ ಸಣ್ಣ ಪುಟ್ಟ ವಾಹನಗಳು ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಆದ್ರೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಮತ್ತೆ ಗುಡ್ಡ ಅಂದ್ರೆ ನೆಮ್ಮಾರಿನಲ್ಲಿ ಮತ್ತೆ ಗುಡ್ಡ ಕುಸಿತಾ ಇರುವಂತದ್ದು. ಆದ್ರೆ ಹಾಗಾಗಿ ಈಗಾಗಲೇ NH ಅಧಿಕಾರಿಗಳಾಗ್ಬೋದು ಅಥವಾ ಶೃಂಗೇರಿ ಪೊಲೀಸರಾಗ್ಬೋದು, ಅವರು ಸ್ಥಳದಲ್ಲೇ ಬಿಟ್ಟಿರುವಂತದ್ದು ಒಂದು JCB ಮುಖಾಂತರ. ಯಾಕಂದ್ರೆ ಒಂದು ವೇಳೆ ಮತ್ತೇನಾರ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದ್ರೆ ವಾಹನಗಳನ್ನ ಸಂಪೂರ್ಣವಾಗಿ ಜಾಮ್ ಮಾಡಿ ಆ ಗುಡ್ಡವನ್ನ ತೆರವು ಮಾಡಿ ನಂತರ ವಾಹನಗಳನ್ನ ಬಿಡೋಕೆ ಈಗಾಗಲೇ ಬಂದ್ ಮಾಡಿ ಪೊಲೀಸರು ಮತ್ತೆ NH ಅಧಿಕಾರಿಗಳು ಕೂಡ ಅಲ್ಲೇ ಮೊಕ್ಕ ಮೂಡಿರುವಂತದ್ದು. ಆದ್ರೆ ನಿರಂತರವಾಗಿ ಸುರಿತಿರುವಂತಹ ಮಳೆಯಿಂದಾಗಿ ದಿನಕ್ಕೆ 2-3 ಸಲ ಕೂಡ ಗುಡ್ಡ ಜರುಗಬಹುದು, ಮತ್ತೆ 4-5 ಸಲ ಕೂಡ ಗುಡ್ಡ ಜರುಗಬಹುದು. ಹಾಗಾಗಿ ವಾಹನಗಳು ಹೋಗ್ತಾ ಇದೆ, ಮತ್ತೆ ಇನ್ನೊಂದು ಅನಾಹುತ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ದೊಡ್ಡ ವಾಹನಗಳಿಗೆ ಒಂದು ಸಂಚಾರವನ್ನ ಬಂದ್ ಮಾಡಿರುವಂತದ್ದು. ಹಾಗಾಗಿ ಪೊಲೀಸರು ನಾರಾಯಣಗೌಡ್ರೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದ.